ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಮಾಲೆಬೆನ್ನೂರು ಪಟ್ಟಣದ ಪುರಸಭೆ ಕಚೇರಿಯ ಮುಂಭಾಗದಲ್ಲಿ ವಾರ್ಡ್ ನಂಬರ್ 23ರ ಆಶ್ರಯ ಕಾಲೋನಿಯ ಸಾರ್ವಜನಿಕರು ಪ್ರತಿಭಟನೆಯನ್ನು ನಡೆಸಿದರು. ಹೌದು ವೀಕ್ಷಕರೇ, ಹಲವು ದಿನಗಳಿಂದ ಕುಡಿಯ ನೀರು ಸರಿಯಾಗಿ ಸರಬರಾಜು ಆಗುತ್ತಿಲ್ಲ ಎಂದು ಆರೋಪಿಸಿದ ನಿವಾಸಿಗಳು ಪುರಸಭೆ ಕಚೇರಿಗೆ ಆಗಮಿಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ತಕ್ಷಣವೇ ವಾರ್ಡಿಗೆ ಸಂಪರ್ಕವಾಗಿ ನೀರು ಪೂರೈಕೆ ಮಾಡಬೇಕು ಎಂದು ಆಗ್ರಹಿಸಿ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಆಶ್ರಯ ಕಾಲೋನಿಯ ಮಹಿಳೆಯರು ಮತ್ತು ಸ್ಥಳೀಯ ನಿವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನೀರಿನ ಸಮಸ್ಯೆಯನ್ನು ಶೀಘ್ರವೇ ಪರಿಹರಿಸಬೇಕೆಂದು ಒತ್ತಾಯಿಸಿದರು. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಮಾಲೆಬೆನ್ನೂರು. ಸುರೇಶಣ್ಣಗೆ ಎಷ್ಟೊತ್ತು ಕೇಳ್ರಿ, ನಾವು ಇಲ್ಲಿ ಮಟ್ಟ ಬರೋದ ಬೇಡ. ಸುರೇಶಣ್ಣಗೆ ಹೇಳ್ತೇವೆ ನೀರ್ ಬಿಡಿಸೋಣ ಅಂತಂದು ಇವಾಗ ನೆಟ್ಟು ನೀರು ನಮಗೆ ಟ್ಯಾಂಕಿ ನೀರಿನ ಕಲೆಕ್ಷನ್ ಇಲ್ಲ, ನಮಗೆ ಬೇಡ. ನಮಗೆ ಇರೋದೇ ಒಳೆ ನೀರಲ್ಲ, ಒಳೆ ನೀರೇ ಬಿಡ್ಲಿ. ಕೊಡೋದು ಅವರು ಕರೆಕ್ಟ್ ರಾಜಣ್ಣರು ಒಳೆ ನೀರು ಎಡಿಸ್ಕೊಂಡು ಕೊಡ್ತಾರೆ. ಈ ದೇವಣ್ಣೆ ಬಿಡಂಗಿಲ್ಲ. ಕಂದಾಯ ಕಟ್ಟಂದ್ರಿ ಕಟ್ಟಿದೀವಿ, ಎಲ್ಲ ಮನೆ ಕಂದಾಯ ಎಲ್ಲಾನು ಸೇರ್ಸಿ ಕಡಿಯಂದಿರಿ. ನೀರು ಬಿಡಲ್ಲ, ಆ ನೀರಿನ ಕಂದಾಯ ಕಟ್ಟಂಗ್ ಸಪ್ರೇಟ್ ಕೊಡ್ತಾನ. ನಾವು ಆದ್ರ ನಮಗೆ ನೀರು ಬಿಡಿಸ್ರಿ ನೋಡೋಣ. ನಾವೇನು ಕಟ್ಟಲ್ಲ ಅನ್ನಿಲ್ಲ, ನಮ್ಮ ಕೇಳೋರ್ ಇತ್ತಲ್ಲ ಕರೆಕ್ಟಾಗಿ ಕೊಡ್ತೇವೆ ಕಂದಾಯ. ಮನೆ ಕಂದಾಯ ಕಟ್ಟಿದ್ರೆ ಪೂರ್ತಿ ಆಶ್ರಯ ಕಾಲೋನಿ ಬರ್ತಾ ಇಲ್ಲ, ಇಲ್ಲ ನಿಮ್ಮ ಮನೆಗೆ ಅಷ್ಟೇ ಬರ್ತಾ ಇಲ್ಲ ನೀರು. ನೀರು ನೋಡಿ ಆಯಾ ಲೈನಿಗೆ 50 ರೂಪಾಯಿ 100 ರೂಪಾಯಿ ಕೊಡ್ತಾ ಇದಾರಲ್ಲ, ಅವ್ರ ಲೈನಿಗೆ ಬಿಡ್ತಾ ಇದ್ದೀವಿ ಅಣ್ಣ. ಲೈನಿಗೆ ಬಿಡ್ತಾ ಇಲ್ಲ ಅಣ್ಣ, ದುಡ್ಡು ಯಾರು ಕೊಡ್ತಾರ? ಆ ಲೈನಿಗೆ ಬಿಡ್ತೈತೆ ಹೋಗ್ತೀವಿ ಅಣ್ಣ. ಎಷ್ಟೊತ್ತಿ ಏಳೇ ಇಂಜಿನಿಯರ್ ಸಾಹೇಬ್ರೆ ಏನಂತೀರಾ? ಒಂದ್ ನಿಮಿಷ ತಡ್ರಿ, ಇಂಜಿನಿಯರ್ ಉತ್ತರ ಕೊಡ್ತಾರೆ. ಹೇಳ್ರಿ ಸಾಹೇಬ್ರೆ, ಏನ್ ಪ್ರಾಬ್ಲಮ್ ಇದು? ಒಂದ್ ನಿಮಿಷ ತಡ್ರಿ, ಹೇಳ್ರಿ ಇಂಜಿನಿಯರ್ ಸಾಹೇಬ್ರೆ. ನೀರು ಮ್ಯಾಗಿಂದ ಬರ್ತಾ ಇಲ್ಲ, ಒಳೆ ನೀರು. ಅಲ್ಲ, ವಿಚಾರ ಮಾಡ್ಲಿ ತಡೀರಿ, ದೇವಣ್ಣನ ಹತ್ರ ವಿಚಾರ ಮಾಡಿ. ಸರ್, ಈ ವಣ್ಣಂದ ತಪ್ಪಿರೋದು, ಅಲ್ಲಿ ವಾಲಿಂದ ತಪ್ಪಿಲ್ಲ, ಏನು ತಪ್ಪಿಲ್ಲ ಸರ್. ಈ ವಣ್ಣ ಅಲ್ಲಿ ನಿಟ್ಕೊಂಡಿದ್ ಬಿಡಲ್ಲ. ಈ ವಣ್ಣ ಮಾಡೋದು ಏನ್ ತಪ್ಪು ಗೊತ್ತಾ? ಈ ವಣ್ಣ ಸರಿ ಇಲ್ಲ.